ನಮಸ್ಕಾರ ವೀಕ್ಷಕರೇ, ಧ್ರುವ ವಾಸ್ತು ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ನಾನು ನಿಮ್ಮ ಶ್ರೀಧರ್ ಗಾಮನಗಟ್ಟಿ ಮಾಡುವ ನಮಸ್ಕಾರಗಳು. ವೀಕ್ಷಕರೇ, ಇವತ್ತಿನ ಈ ಸಂಚಿಕೆ ಕುತ್ತುಗಳ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಕುತ್ತುಗಳಂದರೆ ಏನು ಮತ್ತು ಅದು ನಮ್ಮ ಮೇಲೆ ಯಾವ ರೀತಿ ಪ್ರಭಾವಗಳನ್ನು ಬೀರುತ್ತದೆ, ಅದರಿಂದ ನಮಗೆ ಆಗುವ ತೊಂದರೆಗಳು ಯಾವ ರೀತಿ ಇರತ್ತೆ ಅನ್ನೋದನ್ನ ಇವತ್ತಿನ ಈ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ವೀಕ್ಷಕರೇ, ಕುತ್ತುಗಳು ಅಂದರೆ ಅಡೆತಡೆಗಳು ಅಂತ. ನಮ್ಮ ಜೀವನದಲ್ಲಿ ಆಗು ಹೋಗುಗಳಿಗೆ ಪ್ರತಿಯೊಂದರಲ್ಲಿಯೂ ಅಡೆತಡೆಗಳನ್ನು ಮಾಡುವಂಥದ್ದೇ ಕುತ್ತುಗಳು ಅಂತ. ಯಾವ್ಯಾವ ಜಾಗದಲ್ಲಿ, ಯಾವ್ಯಾವ ದಿಕ್ಕಿನಲ್ಲಿ ಯಾವ ರೀತಿ ಕುತ್ತುಗಳು ಬಂದರೆ ನಮ್ಮ ಮೇಲೆ ಕೆಟ್ಟ ಪ್ರಭಾವಗಳನ್ನು ಬೀರುತ್ತದೆ, ಯಾವ್ಯಾವ ರೀತಿ ತೊಂದರೆಗಳನ್ನ ಆಗುತ್ತವೆ ಅನ್ನೋದನ್ನ ಇವತ್ತಿನ ಈ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ವೀಕ್ಷಕರೇ, ಇದು ನಮ್ಮದು ಸೈಟು. ಈ ಸೈಟಿನಲ್ಲಿ ರೋಡು ಯಾವ ಕಡೆಗಿದೆ, ಯಾವ್ಯಾವ ದಿಕ್ಕು ಎಲ್ಲೆಲ್ಲಿದಾವೆ, ಯಾವ ದಿಕ್ಕಿನ ಕಡೆಗೆ ಕುತ್ತು ಬರುತ್ತದೆ, ಯಾವ ದಿಕ್ಕಿಗೆ ಬಂದರೆ ಯಾವ ರೀತಿ ಪ್ರಭಾವಗಳು ಬೀರುತ್ತವೆ ಅನ್ನೋದನ್ನ ಇಲ್ಲಿ ತಿಳಿದುಕೊಳ್ಳೋಣ. ವೀಕ್ಷಕರೇ, ಇದು ನಮ್ಮ ಸೈಟು. ಈ ಸೈಟಿನಲ್ಲಿ ಪೂರ್ವ ದಿಕ್ಕಿಗೆ ರೋಡ್ ಇದೆ. ಇಲ್ಲಿ ನಾವು ದಿಕ್ಕುಗಳನ್ನು ಗುರುತಿಸಿಕೊಳ್ಳಬೇಕಾದರೆ ಪೂರ್ವ, ಆಗ್ನೇಯ, ದಕ್ಷಿಣ, ನೈಋತ್ಯ, ಪಶ್ಚಿಮ, ವಾಯವ್ಯ, ಉತ್ತರ ಮತ್ತು ಈಶಾನ್ಯ, ಈ ರೀತಿ ನಮ್ಮ ಸೈಟಿನ ದಿಕ್ಕುಗಳು ಇರುತ್ತವೆ. ಇದರಲ್ಲಿ ಪೂರ್ವ ದಿಕ್ಕಿಗೆ ರೋಡ್ ಇರುವುದರಿಂದ ಈ ಸ್ಥಾನದಲ್ಲಿ ಪೂರ್ವ ಈಶಾನ್ಯ ಮತ್ತು ಪೂರ್ವ ಆಗ್ನೇಯ ಎರಡು ದಿಕ್ಕುಗಳು ಬರುತ್ತವೆ. ಈ ದಿಕ್ಕಿನಲ್ಲಿ ಪೂರ್ವ ಈಶಾನ್ಯ ದಿಕ್ಕಿನಲ್ಲಿ ಕುತ್ತುಗಳು ಬಂದರೆ ನಮ್ಮ ಮೇಲೆ ಯಾವ ರೀತಿ ಪ್ರಭಾವ ಬೀರತ್ತೆ ಅನ್ನೋದನ್ನ ಇಲ್ಲಿ ತಿಳಿದುಕೊಳ್ಳೋಣ. ವೀಕ್ಷಕರೇ, ಇದು ಈಶಾನ್ಯ ದಿಕ್ಕು, ಪೂರ್ವ ಈಶಾನ್ಯ ದಿಕ್ಕು. ಈ ಪೂರ್ವ ಈಶಾನ್ಯದ ಎದುರುಗಡೆಗೆ ರೋಡ್ ಬಂದಾಗ ಈ ರೋಡು ಇಲ್ಲಿಂದ ಸ್ಟ್ರೈಟವಾಗಿ ನಮ್ಮ ಮನೆಯ ಅಥವಾ ಜಾಗದ ಈಶಾನ್ಯ ದಿಕ್ಕಿಗೆ ನೇರವಾಗಿ ಬಂದಾಗ ಇದು ನಾವು ಈಶಾನ್ಯ ಕುತ್ತು ಅಂತ ಹೇಳ್ತೇವೆ. ಈ ಈಶಾನ್ಯ ಕುತ್ತು ಬಂದಾಗ ಇಲ್ಲಿ ಈಶಾನ್ಯ ಸ್ಥಾನ ಅನ್ನೋದು ಏನಿದೆಯಲ್ಲ, ಈ ಸ್ಥಾನ ಇದು ಜಲತತ್ವಕ್ಕೆ ಸಂಬಂಧಪಟ್ಟಂತ ಸ್ಥಾನ. ಅದಲ್ಲದೆ ಇಲ್ಲಿ ಬುಧ ಗ್ರಹ ಇರುವುದರಿಂದ ಮತ್ತು ಈ ಸ್ಥಾನದಲ್ಲಿ ವಾಸ್ತು ಪುರುಷನ ತಲೆ ಇರುವುದರಿಂದ ಈ ಸ್ಥಾನದಲ್ಲಿ ಕುತ್ತು ಬಂದಾಗ ಇಲ್ಲಿ ತಲೆಗೆ ಸಂಬಂಧಪಟ್ಟಂತೆ ಅಂದ್ರೆ ನರನಾಡಿಗಳಿಗೆ ಸಂಬಂಧಪಟ್ಟಂತೆ ನರಗಳ ತೊಂದರೆಗಳಾಗುವಂಥದ್ದು ಮತ್ತು ENT ತೊಂದರೆಗಳು ಅಂದ್ರೆ ಕಿವಿ, ಮೂಗು, ಗಂಟಲು, ಈ ಸ್ಥಾನಗಳಿಗೆ ತುಂಬಾ ತೊಂದರೆಗಳಾಗುವಂಥದ್ದು. ಈಶಾನ್ಯ ದಿಕ್ಕಿಗೆ ಹಿಟ್ಟಾದಾಗ ಅಥವಾ ಇಲ್ಲಿ ರೋಡ್ ಕುತ್ತು ಬಂದಾಗ ಈ ಸ್ಥಾನದಲ್ಲಿ ಅಲ್ಲಿ ಪೀಡ್ಸ್ ರೋಗ ಬರುವಂತದ್ದಾಗಬಹುದು ಅಥವಾ ಪ್ಯಾರಲೈಸಿಸ್ ಆಗುವಂತದ್ದಾಗಬಹುದು. ಈ ರೀತಿ ತೊಂದರೆಗಳು ಕೂಡ ಆಗುವಂಥದ್ದು. ಅದಲ್ಲದೆ ಈಶಾನ್ಯ ಸ್ಥಾನ ಅನ್ನೋದು ನಾವು ಮೊದಲನೇ ಸಂತಾನ ಅಂತ ಹೇಳ್ತೇವೆ. ಇಲ್ಲಿ ಮೊದಲನೇ ಸಂತಾನ ಅಂದ್ರೆ ಹೆಣ್ಣಾಗಬಹುದು ಅಥವಾ ಗಂಡಾದ್ರೂ ಆಗಬಹುದು. ಈ ಸ್ಥಾನದಲ್ಲಿ ಇವರು ಬೇಕಾದಂತ ಜಾಣತನ ಇದ್ರೂ ಕೂಡ, ಬುದ್ಧಿವಂತಿಕೆ ಇದ್ರೂ ಕೂಡ ಇವರ ಬುದ್ಧಿವಂತಿಕೆ ಇವರಿಗೆ ಸರಿಯಾಗಿ ಉಪಯೋಗ ಆಗಲ್ಲ. ಮತ್ತೆ ಶಿಕ್ಷಣ ಕ್ಷೇತ್ರದಲ್ಲಿ ಇಲ್ಲಿ ಡಿಸ್ಕಂಟಿನ್ಯೂ ಆಗುವಂತದ್ದಾಗಬಹುದು ಅಥವಾ ಶಿಕ್ಷಣವನ್ನು ಮುಂದುವರಿಸದೇ ಇರುವಂತದ್ದಾಗಬಹುದು, ಬ್ರೇಕಿಂಗ್ ಕೊಡುವಂತದ್ದಾಗಬಹುದು. ಈ ರೀತಿ ಸಮಸ್ಯೆಗಳಾಗುವಂತ ಚಾನ್ಸಸ್ಗಳು ಇರುತ್ತದೆ. ಅದಲ್ಲದೆ ಈ ಸ್ಥಾನದಲ್ಲಿ ಇದು ಮೊದಲನೇ ಸಂತಾನದವರಿಗೆ ಇಲ್ಲಿ ಉದ್ಯೋಗ ವ್ಯವಹಾರಗಳು ಕೂಡ ಸರಿಯಾಗಿ ನಡೆಯಲ್ಲ. ಇಲ್ಲಿ ಲಾಸಸ್ ಆಗುವಂತದ್ದಾಗಬಹುದು, ನಷ್ಟಗಳನ್ನ ಅನುಭವಿಸುವಂತದ್ದಾಗಬಹುದು, ಬೇರೆ ಬೇರೆ ಯಾವುದರಲ್ಲಾದ್ರೂ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಕೈ ಸುತ್ತುಕೊಳ್ಳುವಂತದ್ದಾಗಬಹುದು. ಆನಂತರ ಇಲ್ಲಿ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಏನಾದ್ರೂ ಮಾಡಿದರೆ ಜೊತೆಗೆ ಇರುವವರಿಂದನೇ ಮೋಸಗಳಾಗುವಂಥದ್ದು. ಈ ರೀತಿ ತೊಂದರೆಗಳು ಈ ಸ್ಥಾನದಿಂದ ಆಗುವಂಥದ್ದು. ಮತ್ತೆ ಈ ಸ್ಥಾನದಲ್ಲಿ ಇವರು ಪದೇ ಪದೇ ಕೆಲಸಗಳನ್ನ ಬದಲಾವಣೆ ಮಾಡುವಂತ ಆಗ್ಬಹುದು. ಸ್ಥಿರ ಕೆಲಸಗಳು ಎಲ್ಲಿ ಮಾಡಲ್ಲ, ಯಾವುದೇ ರೀತಿಯಿಂದ ಇಂಪ್ರೂವ್ಮೆಂಟ್ ಆಗದೆ ಇರುವಂಥದ್ದು. ಈ ರೀತಿ ತೊಂದರೆಗಳು ಈ ಸ್ಥಾನದಿಂದ ಆಗುವಂಥದ್ದು. ಮತ್ತು ಈ ಮನೆಯ ಹೆಣ್ಣು ಮಗಳು ಮದುವೆಯಾಗಿ ಬೇರೆ ಕಡೆಗೆ ಹೋದ್ರೂ ಕೂಡ ಅಲ್ಲಿ ಸುಖ ನೆಮ್ಮದಿಯಿಂದ ಜೀವನ ಮಾಡಲಿಕ್ಕೆ ಆಗ್ತಾ ಇರೋದಿಲ್ಲ. ಈ ರೀತಿಯಾಗಿ ಇಲ್ಲಿ ಈಶಾನ್ಯ ಕುತ್ತುಗಳು ಬಂದಾಗ ಈ ಸ್ಥಾನದಿಂದ ಆಗುವ ಸಮಸ್ಯೆಗಳು. ಮತ್ತು ಈಶಾನ್ಯ ದಿಕ್ಕು ಅನ್ನುವುದು ಈ ಸ್ಥಾನಕ್ಕೆ ಸಂಬಂಧಪಟ್ಟಂತದ್ದು ಶ, ಶ, ಸ ಮತ್ತು ಹ, ಈ ಅಕ್ಷರದವರಿಗೆ ತುಂಬಾ ತೊಂದರೆಗಳು ಆಗುವಂಥದ್ದು. ಈ ರೀತಿಯಾಗಿ ಈಶಾನ್ಯ ಸ್ಥಾನದಲ್ಲಿ ಏನಾದರೂ ರೋಡ್ ಕುತ್ತು ಬಂದಾಗ ಆ ಮನೆಯಲ್ಲಿ ತೊಂದರೆಗಳನ್ನ ಈ ರೀತಿಯಾಗಿ ಅನುಭವಿಸುತ್ತಿರುತ್ತವೆ.
ವೀಕ್ಷಕರೇ, ನಾವು ಯಾವುದೇ ಸೈಟ್ ತಗೊಳ್ಳುವಾಗಲಿ, ಮನೆ ಪರ್ಚೇಸ್ ಮಾಡುವಾಗ ಆಗಲಿ, ಯಾವುದೇ ರೀತಿ ಕುತ್ತುಗಳನ್ನ ಇಲ್ಲದೇ ಇರುವಂತ ಮನೆಯನ್ನು ತೆಗೆದುಕೊಂಡರೆ ತುಂಬಾ ಉತ್ತಮ. ತೆಗೆದುಕೊಳ್ಳುವಕ್ಕಿಂತ ಮುಂಚಿತವಾಗಿ ಕುತ್ತುಗಳ ಬಗ್ಗೆ ತುಂಬಾ ವೀಕ್ಷಣೆ ಮಾಡಿ ಆನ ನಂತರ ಅದನ್ನ ತೆಗೆದುಕೊಳ್ಳುವುದು ತುಂಬಾ ಉತ್ತಮ ಅಂತ ಹೇಳ್ಬಹುದು. ಮತ್ತು ಈ ಸಂಚಿಕೆ ನಿಮಗೆ ಇಷ್ಟವಾದಲ್ಲಿ ಇದನ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬರ್ ಆಗಿ, ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ. ನಾವು ಮಾಡುವಂತ ಪ್ರತಿಯೊಂದು ವಿಡಿಯೋಗಳು ನಿಮಗೆ ತಲುಪುತ್ತವೆ. ಮತ್ತು ನಿಮ್ಮಲ್ಲಿ ಯಾರಿಗಾದರೂ ಈ ರೀತಿಯಾಗಿ ವಾಸ್ತು ದೋಷಗಳು ಇದ್ದಾಗ ಅದನ್ನು ಸರಿಪಡಿಸಿಕೊಂಡು ಒಳ್ಳೆ ಸುಖ ಜೀವನವನ್ನು ಸಾಗಿಸಿರಿ. ಮತ್ತು ಇದೇ ರೀತಿ ಉಳಿದ ದಿಕ್ಕುಗಳ ಬಗ್ಗೆ ಕುತ್ತುಗಳು ಬಂದಾಗ ಯಾವ ರೀತಿ ನಮ್ಮ ಮೇಲೆ ಪ್ರಭಾವ ಬೀರುತ್ತೆ, ಯಾವ ರೀತಿ ತೊಂದರೆಗಳು ಆಗುತ್ತವೆ ಅನ್ನುವುದನ್ನ ಮುಂದಿನ ಸಂಚಿಕೆಗಳಲ್ಲಿ ಇದರ ಬಗ್ಗೆ ವಿವರವಾಗಿ ತಿಳಿದುಕೊಳ್ಳೋಣ. ಅಲ್ಲಿವರೆಗೂ ಧನ್ಯವಾದಗಳು. ನಮಸ್ಕಾರ.